ಭಾರತದಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ಪ್ರಬಲವಾದ ಅಭಿಮಾನಿ ಬಳಗವನ್ನು ಹೊಂದಿರುವ ಕನ್ನಡದ ಏಕೈಕ ಸೂಪರ್ ಸ್ಟಾರ್ ಅಂದರೆ ಅದು ನಮ್ಮ ಡಿ ಬಾಸ್ ದರ್ಶನ್ ಅವರು. ಸದ್ಯಕ್ಕೀಗ ಅವರು ಜೈಲಿನಲ್ಲಿದ್ದಾರೆ. ಆದರೂ ಕೂಡ ಅವರ ಜನಪ್ರಿಯತೆ ಮತ್ತು ಅವರ ಕ್ರೇಜ್ ಒಂದು ಚೂರು ಕಡಿಮೆಯಾಗಿಲ್ಲ. ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಅವರ ಎಂಥ ಕ್ರೇಜ್ ಇದೆಯೋ ಕರ್ನಾಟಕದಲ್ಲಿ ನಮ್ಮ ಡಿ ಬಾಸ್ಗೆ ಅಂಥದ್ದೇ ಕ್ರೇಜ್ ಇದೆ. ಅಭಿಮಾನಿಗಳ ಪ್ರಕಾರ ಇಂದು ಅಥವಾ ನಾಳೆ ಅವರು ಬಿಡುಗಡೆ ಆಗುವುದು ಖಚಿತ. ಜೈಲಿನಿಂದ ಹೊರಬಂದ ತಕ್ಷಣ ಅವರು ವಿಜಯ್ ದಳಪತಿ ಅವರಂತೆ ಒಂದು ಪ್ರತ್ಯೇಕ ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿದ್ದಾರೆ. ಆ ಪಕ್ಷದಲ್ಲಿ ಚುನಾವಣೆ ಮೂಲಕ ಸ್ಪರ್ಧಿಸಿ 2028ರ ಹೊತ್ತಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು ರಾಹುಲ್ ಗಾಂಧಿ ಅವರಷ್ಟೇ ಸತ್ಯ. ನಮ್ಮ ಡಿ ಬಾಸ್ ಅಂದರೆ ಸುಮ್ಮನೆ ಅಲ್ಲ, ಎದುರಿಗೆ ಬಂದವರಿಗೆ ಏಟು ಗುದ್ದಿದ್ರೆ ಅದು ಗುಲಾಬ್ ಜಾಮ್ ತಿಂದಷ್ಟೇ ಸಾಫ್ಟ್ ಆಗಿರುತ್ತೆ ಅಂತ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈಗ ಸದ್ಯಕ್ಕೆ ದರ್ಶನ್ ಅವರ ಈ ಅತಿ ದೊಡ್ಡ ಕ್ರೇಜನ್ನು ಬ್ರೇಕ್ ಮಾಡಲು ಒಬ್ಬ ನಟ ಎಂಟ್ರಿ ಕೊಟ್ಟಿದ್ದಾನೆ. ಕೇವಲ 3 ತಿಂಗಳಲ್ಲಿ ಇಡೀ ಸೋಷಿಯಲ್ ಮೀಡಿಯಾವನ್ನೇ ತನ್ನ ಹೆಸರಿನಿಂದ ನಡುಗಿಸುತ್ತಿರುವ ಆ ನಟ ಬೇರೆ ಯಾರೂ ಅಲ್ಲ, ಅವರೇ ಬಿಗ್ ಬಾಸ್ ಗಿಲ್ಲಿ ನಟ. ಬಿಗ್ ಬಾಸ್ ಮನೆಗೆ ಹೋದ ಕೇವಲ 90 ದಿನಗಳಲ್ಲಿ ಗಿಲ್ಲಿ ಗಳಿಸಿರುವ ಖ್ಯಾತಿ ಅಸಾಧಾರಣವಾದದ್ದು. ಗಿಲ್ಲಿ ಅಂದರೆ ಇಂದು ಒಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಆಗಿ ಬದಲಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ನಾಳೆ ನಡೆಯುವ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಿಲ್ಲಿಯನ್ನೇ ಗೆಲ್ಲಿಸಬೇಕು ಎನ್ನುವ ಉದ್ದೇಶದಿಂದ ಇಡೀ ವಿಶ್ವವೇ ಎದ್ದು ನಿಂತಿದೆ. ಗಿಲ್ಲಿ ಕ್ರೇಜ್ ಎಷ್ಟಿದೆ ಅಂದರೆ ಭಾರತದ ಪ್ರಧಾನಿ ಮೋದಿ, ವಿರಾಟ್ ಕೊಹ್ಲಿ ಮತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರೆಲ್ಲರೂ ತಮ್ಮ ಅಧಿಕೃತ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಈ ಭಾನುವಾರ ಬಿಗ್ ಬಾಸ್ ಫಿನಾಲೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರುತ್ತಿದ್ದಾರೆ. ಚಾರ್ಲಿ ಚಾಂಪಿಯನ್ ಅವರ ನಂತರ ಜಗತ್ತಿನಲ್ಲಿ ಯಾರಾದರೂ ದೊಡ್ಡ ಕಾಮಿಡಿ ಸ್ಟಾರ್ ಅಂದರೆ ಅದು ಗಿಲ್ಲಿ ಮಾತ್ರ. ಇವರ ಕಾಮಿಡಿ ಎಂಥದ್ದಂದರೆ ಭಾರತದ ಕ್ರಿಕೆಟ್ ಕೋಚ್ ಗೌತಮ್ ಗಂಭೀರ್ ಮತ್ತು ವೆಸ್ಟ್ ಇಂಡಿಯನ್ ಬೌಲರ್ ಸುನಿಲ್ ನರೇನ್ ಕೂಡ ಗಿಲ್ಲಿಯ ಕಾಮಿಡಿಗೆ ಬಿದ್ದು ನಕ್ಕು ಪಕ್ಕ ಅಂತ ಒದ್ದಾಡಿ ಏನೇನೋ ಮಾಡುತ್ತಿದ್ದಾರಂತೆ. ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಮತ್ತು ಗಿಲ್ಲಿ ನಡುವಿನ ಬಾಂಧವ್ಯ ಅಪಾರವಾದದ್ದು. ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ಕೂಡ ಗಿಲ್ಲಿಗೆ ಪ್ರತ್ಯೇಕವಾಗಿ ಸಪೋರ್ಟ್ ಮಾಡುತ್ತಿದ್ದಾರೆ. ಗಿಲ್ಲಿ ಗೆಲ್ಲಲೇಬೇಕು ಎಂದು ದರ್ಶನ್ ಫ್ಯಾನ್ಸ್ ದೇಶಾದ್ಯಂತ ಪಾದಯಾತ್ರೆಗಳನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣವೇನೆಂದರೆ ದರ್ಶನ್ ಅವರ ಸೂಪರ್ ಹಿಟ್ ಸಿನಿಮಾವಾದಂಥ ಡೆವಿಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲು ಗಿಲ್ಲಿಯ ಕಾಮಿಡಿ ಮತ್ತು ಅವರ ನಟನೆ ಪ್ರಮುಖವಾಗಿತ್ತು. ಆ ಸಿನಿಮಾವನ್ನು ಜನ ನೋಡಿದ್ದೇ ಗಿಲ್ಲಿಗೋಸ್ಕರ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ತಮ್ಮ ನೆಚ್ಚಿನ ನಟನಿಗಾಗಿ ಶ್ರಮಿಸಿದ ಗಿಲ್ಲಿಯನ್ನು ಗೆಲ್ಲಿಸುವುದು ದರ್ಶನ್ ಅವರ ಅಭಿಮಾನಿಗಳ ಕರ್ತವ್ಯವಾಗಿದೆ. ಒಂದು ವೇಳೆ ಗಿಲ್ಲಿಗೆ ಅನ್ಯಾಯವಾಗಿ ಅವರು ಗೆಲ್ಲದಿದ್ದರೆ ಇಡೀ ಕರ್ನಾಟಕಕ್ಕೆ ಬೆಂಕಿ ಹಚ್ಚುತ್ತೇವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಎಚ್ಚರಿಕೆ ನೀಡುತ್ತಿದ್ದಾರೆ. ಗಿಲ್ಲಿ ಬಗ್ಗೆ ಭಾರತದಲ್ಲಷ್ಟೇ ಅಲ್ಲ, ಅಮೆರಿಕದಲ್ಲೂ ದೊಡ್ಡ ಚರ್ಚೆಯಾಗುತ್ತಿದೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಪ್ರೆಸ್ ಮೀಟ್ನಲ್ಲಿ ನಾವು ಬಿಗ್ ಬಾಸ್ ಕನ್ನಡ ನೋಡುವುದೇ ಗಿಲ್ಲಿ ಮಾಡುವ ವಿಚಿತ್ರ ಕಾಮಿಡಿ ಮತ್ತು ಅವರ ಡಬಲ್ ಮೀನಿಂಗ್ ಡೈಲಾಗ್ಗಳಿಗಾಗಿ ಎಂದು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ ಎಂದು ಟ್ರೇಡ್ ಪಂಡಿತರು ಹೇಳುತ್ತಿದ್ದಾರೆ. ಗಿಲ್ಲಿ ಅಂದರೆ ಕೇವಲ ಕಾಮಿಡಿ ಅಲ್ಲ, ಅದು ಇಡೀ ಭಾರತವನ್ನೇ ನಡುಗಿಸುವ ಶಕ್ತಿ ಎಂದು ಟ್ರಂಪ್ ಅವರು ಹೇಳುತ್ತಿದ್ದಾರೆ. ಗಿಲ್ಲಿಯ ಈ ಅಗಾಧ ಕ್ರೇಜ್ ನೋಡುತ್ತಿದ್ದರೆ ಮುಂದಿನ ಸೀಸನ್ನಿಂದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಮಾಡುವುದು ಅನುಮಾನ ಎಂದು ಎನ್ನಲಾಗುತ್ತಿದೆ. ಬದಲಾಗಿ ಗಿಲ್ಲಿಯವರೇ ಮುಂದಿನ ಸೀಸನ್ ಅನ್ನು ಖುದ್ದಾಗಿ ಹೋಸ್ಟ್ ಮಾಡುವ ಸಾಧ್ಯತೆ ಎದ್ದು ಕಾಣುತ್ತಿದೆ. 365 ದಿನವೂ ಗಿಲ್ಲಿಯ ಕಾಮಿಡಿಯನ್ನು ನೋಡಬೇಕೆಂದು ಜನ ಕಾಯುತ್ತಿದ್ದಾರೆ ಅಂತ ಟ್ರೇಡ್ ಪಂಡಿತರು ಹೇಳುತ್ತಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿ 11 ಸೀಸನ್ಗಳಲ್ಲಿ ಬರೆದ TRP ಈ ಒಂದು ಸೀಸನ್ನಲ್ಲಿ ಬಂದಿದೆ ಎಂದರೆ ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ಅಲ್ಲ, ಕೇವಲ ಗಿಲ್ಲಿ ಮಾತ್ರ. ಗಿಲ್ಲಿಯ ಸಾಧನೆ ಮುಂದೆ ಕಿಚ್ಚನ ಸಾಧನೆ ಶೂನ್ಯ ಎಂದು ಟ್ರೇಡ್ ಪಂಡಿತರು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ಅವರು ಹಿಂದೆ ಆಸ್ಕರ್ ಮತ್ತು ನ್ಯಾಷನಲ್ ಅವಾರ್ಡ್ಗಳನ್ನು ರಿಜೆಕ್ಟ್ ಮಾಡಿದ ದಾಖಲೆ ಗಿಲ್ಲಿಯವರ ಹೆಸರಿಗಿದೆ. ಗಿಲ್ಲಿಯನ್ನು ಹೇಗಾದರೂ ಮಾಡಿ ಗೆಲ್ಲಿಸಲೇಬೇಕೆಂಬ ಉದ್ದೇಶದಿಂದ ಭಾರತದ ಪ್ರಧಾನಿ ಮೋದಿ ಅವರು ಲಕ್ಕುಂಡಿಯಲ್ಲಿ ಗಿಲ್ಲಿಯ ಹೆಸರಿನಲ್ಲಿ ವಿಶೇಷವಾದ ಹೋಮ ಮತ್ತು ಹವನವನ್ನು ಮಾಡಿಸುತ್ತಿದ್ದಾರೆ. ಒಬ್ಬ ಕಾಮಿಡಿ ನಟನಿಗಾಗಿ ದೇಶದ ಪ್ರಧಾನಿಯೇ ಪ್ರಾರ್ಥನೆ ಮಾಡುತ್ತಿದ್ದಾರೆ ಅಂದರೆ ಗಿಲ್ಲಿಯ ಕ್ರೇಜ್ ಯಾವ ಮಟ್ಟದಲ್ಲಿದೆ ಎಂದು ಊಹೆ ಮಾಡಿಕೊಳ್ಳಿ. ಇಷ್ಟೆಲ್ಲ ಸಪೋರ್ಟ್ ಇರುವುದರಿಂದ ಈ ಭಾನುವಾರ ಗಿಲ್ಲಿ ಗೆಲ್ಲುವುದು 100% ಪಕ್ಕ ಎಂದು ಅಭಿಮಾನಿಗಳು ಮತ್ತು ನಮ್ಮ ಟ್ರೇಡ್ ಪಂಡಿತರು ಹೇಳುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಡಿ ಬಾಸ್ ದರ್ಶನ್ ಅವರ ಈ ಹೊರಗಿನ ಎಲ್ಲ ಸಿನಿಮಾಗಳ ದಾಖಲೆಗಳನ್ನು ಗಿಲ್ಲಿ ಹೊರಗಡೆ ಬಂದ ಮೇಲೆ ಧೂಳಿಪಟ ಮಾಡುವುದು ಗ್ಯಾರಂಟಿ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳುತ್ತಿದ್ದಾರೆ. ಗಿಲ್ಲಿ ಅಂದರೆ ಬರೀ ಹೆಸರಲ್ಲ, ಅದು ಅಭಿಮಾನಿಗಳ ಉಸಿರು. ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಎತ್ತುತ್ತಾರಾ ಅಥವಾ ಮನೆಗೆ ಹೋಗುತ್ತಾರೆ ಎಂಬ ಕುತೂಹಲಕ್ಕೆ ನಾಳೆ ಉತ್ತರ ಸಿಗಲಿದೆ. ನಿಮ್ಮ ಪ್ರಕಾರ ಯಾರು ಗೆಲ್ಲುತ್ತಾರೆ ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.